ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ. ಲಾಟ್ಸ್ ಆಫ್ ಲವ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಪಾಸಿಟಿವಿಟಿನ ಆ್ಯಂಡ್ ಪ್ರೀತಿನ ಕೊಡೋಣ ಆ್ಯಂಡ್ ತಗೊಳ್ಳೋಣ. ರಿಸೀವ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಏನು ಮಾಡೋದು, ಗಿವಿಂಗ್ ಹ್ಯಾಂಡ್ ಇರ್ಬೋದು ಅಥವಾ ರಿಸೀವಿಂಗ್ ಹ್ಯಾಂಡ್ ಇರ್ಬೋದು, ಯಾವುದೇ ಥರ ನೀವು ಕೊಡಿ ಅಥವಾ ತಗೊಳ್ಳಿ. ಸೊ ಅದರಿಂದ ಒಂದು ಮಿರಾಕಲ್ಸ್ ಆಗ್ತಾ ಹೋಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನಿವತ್ತು ಬಂದಿರೋದು ಮಾತಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಕೋಲ್ಡ್ ಇದೆ ಆ್ಯಂಡ್ ಸ್ವಲ್ಪ ಜಾಸ್ತಿನೇ ಹುಷಾರಿಲ್ಲದೆ ಇರೋದ್ರಿಂದ ಸ್ವಲ್ಪ ಗೊತ್ತಾಗುತ್ತೆ. ಬಟ್ ಪಾಸಿಟಿವಿಟಿ ಅನ್ನೋದು ಮತ್ತೆ ರೀಗೇನ್ ಅಂತ ಹೇಳ್ಬಿಟ್ಟು ಏನು ಮಾಡೋದು, ಒಂದು ಮ್ಯಾಟರ್ನ ಡೈವರ್ಟ್ ಮಾಡೋದ್ರಿಂದ ರೀಗೇನ್ ಮಾಡ್ಕೊಳ್ತಾನೆ ಇರ್ತೀನಿ. ಸೊ ಸಮ್ಟೈಮ್ಸ್ ಏನೇನೋ ಹ್ಯಾಪನ್ ಆಗುತ್ತೆ. ಅದರಲ್ಲೂ ನಾನಿವತ್ತು ಮಾತಾಡೋಕೆ ಬಂದಿರೋವಂಥದ್ದು ಕಾಳಿ ಬಗ್ಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಕರುಂಗಲಿ ಮಾಲಾ ಅಥವಾ ಕರುಂಗಲಿ ಬ್ರಾಸ್ಲೆಟ್ ಯಾವುದಾದ್ರೂ ಒಂದಿರ್ಬೋದು. ನನಗೆ ಕರುಂಗಲಿ ಬ್ರಾಸ್ಲೆಟ್ ಬೇಕು ಅಂತ ಹೇಳ್ಬಿಟ್ಟು ನಾನು ಕರುಂಗಲಿ ಬ್ರಾಸ್ಲೆಟ್ ತೊಗೊಳ್ತೀನಿ. ಅದಾದಮೇಲೆ ನಾನು ಏನು ಮಾಡ್ತೀನಿ, ಕಾಳಿ ಯಂತ್ರ ಏನಕ್ಕಪ್ಪ ಅಂತಂದರೆ, ನಾನು ಬಾಲಿವುಡ್ಡಿಂದ ಮಾಡಿರೋಂಥ ಈ ಕರುಂಗಲಿ ಮಾಲಾ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀನಿ. ಕರುಂಗಲಿ ಮಾಲಾನ ನಾವು ಹಾಕ್ಕೊಳ್ಳೋದ್ರಿಂದ ಏನೇನು ಯೂಸ್ ಆಗುತ್ತೆ, ಮನೆಯಲ್ಲಿ ಯಾರ್ಯಾರು ಹೆಂಗೆ ಹಾಕ್ಕೊಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಹೇಳಿದ್ದೀನಿ ಅಲ್ವಾ. ಸೊ ಹಾಕ್ಕೊಳ್ಳೋದಾದರೆ ಮನೇಲಿ ಒಬ್ಬರು ಪಾರ್ಟ್ನರ್ಸ್ ಆದರೆ ಒಬ್ಬರು ಹಾಕ್ಕೊಳ್ಳೋದಾದರೆ ಇಬ್ಬರಿಗೂ ಹಾಕಿ. ಯಾಕೆಂದರೆ ಒಬ್ಬರ ಎನರ್ಜಿ ಹೈ ಆಗಿ ಇನ್ನೊಬ್ಬರ ಎನರ್ಜಿ ಲೋ ಆಯಿತು ಅಂತಂದರೆ ಮನೇಲಿ ಅವ್ರವ್ರಿಗೆ ಏನಾಗೋದಿಲ್ಲ, ಮ್ಯಾಚ್ ಆಗೋದಿಲ್ಲ. ಸೊ ಹಾಗಾಗಿ ಒಬ್ಬರೇ ಹಾಕ್ಕೊಂಬಿಡಿ. ಸೊ ಮ್ಯಾಚ್ ಮಾಡಿ ಮನೆಯಲ್ಲಿ ಎನರ್ಜಿನ. ಇಲ್ಲ ಅಂತಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋದಂಥದ್ದಿರ್ಬೋದು ಅಥವಾ ಜಗಳಗಳು ಹ್ಯಾಪನ್ ಆಗೋವಂಥದ್ದಿರ್ಬೋದು, ಇಂಥದ್ದೆಲ್ಲ ಆಗುತ್ತೆ. ನಾನು ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದು ತುಂಬಾ ಟೈಮ್ನಿಂದ ಮಾಡಿರುವಂಥದ್ದು. ನಾನು ಇವಾಗ ಈ ಕಾಳಿ ಯಂತ್ರನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಕರುಂಗಲಿ ಮಾಲಾ ಅಥವಾ ಕರುಂಗಲಿ ಬ್ರಾಸ್ಲೆಟ್ ನೀವು ಯಾವುದನ್ನೇ ಹಾಕ್ಕೊಳ್ಳಿ, ಎಲ್ಲ ಒಂದೇ ಅಲ್ವಾ. ಸೊ ಇದನ್ನ ಹಾಕ್ಕೊಂಡಾಗ ನಮಗೆ ಏನೇನು ಆಗುತ್ತಪ್ಪ ಅಂತ ಹೇಳಿ ಕೇಳೋದಾದರೆ, ಒಂದು ನಮ್ಮ ಹತ್ರ ಯಾವುದೇ ಎನರ್ಜಿ ಕೂಡ ನಮ್ಮ ಒಳಗಡೆ ಬರೋದಕ್ಕೆ, ನಮ್ಮ ಆರ ದಾಟಿ ಬರೋದಕ್ಕೆ ಇದು ಬಿಡೋದಿಲ್ಲ. ಅದು ಪಾಸಿಟಿವ್ ಎನರ್ಜಿ ಇರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಇರ್ಬೋದು, ಓಕೆನಾ. ಹಾಗಾಗಿ ಈ ಒಂದು ಕರುಂಗಲಿ ಮಾಲಾ ಹಾಕೊಂಡಾಗ ನಿಮಗೇನಾದರೂ ಲಕ್ ಬರೋದಿದ್ರು ಅಲ್ಲೇ ಸ್ಟಾಪ್ ಆಗಿರುತ್ತೆ ಆ್ಯಂಡ್ ನಿಮಗೇನಾದರೂ ಪ್ರಾಬ್ಲಮ್ ಆಗೋದಿದ್ರು ಅಲ್ಲೇ ಸ್ಟಾಪ್ ಆಗಿರುತ್ತೆ, ಓಕೆ. ಸೊ ಈ ಕಾಳಿ ಯಂತ್ರ ಏನಕ್ಕಿದು ಅಂತ ಹೇಳ್ಕಿರೋದಾದ್ರೆ, ಕರುಂಗಲಿ ಮಾಲಾನ ಯಾವುದೇ ಕಾರಣಕ್ಕೂ ನೈಟ್ ಮಲಗಬೇಕಾದ್ರೆ ಹಾಕ್ಕೊಳ್ಳೋ ಹಾಗೆ ಇಲ್ಲ. ಯಾಕೆ ಅಂತಂದರೆ ಇದನ್ನು ಚಾರ್ಜ್ ಮಾಡಬೇಕು. ಏನಂತ ಅಂದರೆ, ಯಾವುದೇ ಒಂದು ನೀವು ಇದೇ ಇರುತ್ತೆ ಕ್ರಿಸ್ಟಲ್ಸ್ ಇರ್ಬೋದು, ಎನಿ ಟೈಪ್ಸ್ ಆಫ್ ಕ್ರಿಸ್ಟಲ್ಸ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದೇನು ಮಾಡುತ್ತೆ ಅಂತಂದರೆ, ನಮ್ಮ ಹತ್ರ ಬರೋವಂತಹ ಒಂದೊಂದು ಕ್ರಿಸ್ಟಲ್ಸ್ಗೆ ಒಂದೊಂದು ಡಿಫ್ರೆಂಟ್ ಅದು ಒಂದೊಂದು ಮ್ಯಾಟರ್ಸ್ಗೆ ಅದು ಯೂಸ್ ಆಗುವಂಥದ್ದು, ಓಕೆನಾ. ಸೊ ನಮ್ಮ ಹತ್ರ ಬರೋವಂಥ ಎನರ್ಜೀಸ್ ಏನಿದೆ, ನೆಗೆಟಿವ್ ಎನರ್ಜೀಸ್ ಏನಿದೆ, ಆಯಾ ಪರ್ಟಿಕ್ಯುಲರ್ ರಿಲೇಟೆಡು ಅದು ಹೀರ್ಕೊಂಡಿರುತ್ತೆ. ಸೊ ಅದನ್ನು ಅಬ್ಸರ್ವ್ ಮಾಡ್ಕೊಂಡಿದ್ದಾಗ ನನ್ನ ಹತ್ರನೇ ಎಷ್ಟೊಂದು ಕ್ರಿಸ್ಟಲ್ಸು ಬ್ರೋಕನ್ ಆಗಿದೆ. ಸೊ ಅದರರ್ಥ ನಾವು ಅದನ್ನು ಏನು ಮಾಡಬೇಕು, ಆ ನೆಗೆಟಿವ್ ವೈಬ್ ಅದರಲ್ಲಿ ಏನದು ಅಬ್ಸರ್ವ್ ಮಾಡ್ಕೊಂಡಿರುತ್ತಲ್ವ, ಸೊ ಅದನ್ನು ನಾವು ಏನು ಮಾಡಬೇಕು, ಕ್ಲಿಯರ್ ಆಗಿ ಅದನ್ನು ತೆಗ್ದಾಕ್ಬಿಡ್ಬೇಕು. ಹಾಕಿಲ್ಲ ಅಂತ ಅಂದರೆ ಅದು ಆ ನೆಗೆಟಿವ್ ವೈಬ್ನ ತೊಗೊಂಡು ಆಮೇಲೆ ಒಂದಿನ ಬ್ರೋಕನ್ ಆಗಿಬಿಡುತ್ತೆ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮ ಮತ್ತು ಅದರ ಕನೆಕ್ಷನ್ ಮುಗ್ದಾಗ ಕೂಡ ಅದು ಬ್ರೋಕನ್ ಆಗುತ್ತೆ, ಓಕೆ. ಬ್ರೋಕನ್ ಆಗುತ್ತೆ. ಸೊ ನನ್ನ ಹತ್ರ ಬಂದಿರೋವಂಥ ಕ್ರಿಸ್ಟಲ್ಸ್ ಬ್ರೋಕನ್ ಆಗಿರೋದೆಲ್ಲ ಅದರ ಮತ್ತು ನನ್ನ ಕನೆಕ್ಷನ್ ಮುಗ್ದಿರೋ ಅಂಥದ್ದು. ಸೊ ಇವಾಗ ಈ ಒಂದು ಕಾಳಿ ಯಂತ್ರ ಮತ್ತು ಈ ಒಂದು ಇದಕ್ಕೆ ಏನಕ್ಕೆ ಅಂದರೆ, ನೈಟ್ ಮಲಗೋಕ್ಕಿಂತ ಮುಂಚೆ ಒಂದು ಎನರ್ಜೈಸ್ಡ್ ಕಾಳಿ ಯಂತ್ರನ ನೀವು ಇಟ್ಕೊಳ್ಳಿ. ಆ್ಯಂಡ್ ಅದರ ಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಒಂದು ಕರುಂಗಲಿ ಮಾಲಾ ಅಥವಾ ಕರುಂಗಲಿ ಬ್ರಾಸ್ಲೆಟ್ ಏನಿರುತ್ತೆ ಅದನ್ನು ಇಡಬೇಕಾಗುತ್ತೆ. ಯಾಕೆ ಅಂತ ಅಂದರೆ, ಕಾಳಿ ಯಂತ್ರಕ್ಕೆ ಅಷ್ಟೊಂದು ಪವರ್ ಇರುತ್ತೆ. ಸೊ ಯಾರೇ ನಿಮಗೆ ಮಾಟ ಮಂತ್ರ ಮಾಡಿರಲಿ, ದೃಷ್ಟಿ ದೋಷ ಇರಲಿ ಅಥವಾ ಎನಿ ನೆಗೆಟಿವ್ ವೈಬ್ ಇರಲಿ, ಮಾರ್ನಿಂಗ್ ಆಗೋ ಅಷ್ಟೊತ್ತಿಗೆ ಇದು ಫುಲ್ ಎನರ್ಜೈಸ್ ಆಗಿರುತ್ತೆ. ಇದರಲ್ಲಿ ಯಾವುದೇ ನೆಗೆಟಿವ್ ವೈಬ್ ಉಳ್ಕೊಂಡಿರೋದಿಲ್ಲ. ಆ್ಯಂಡ್ ಇದರಲ್ಲಿ ಬಟ್ ನಿಮಗೆ ಏನು ಆಪರ್ಚುನಿಟಿ ಬರಬೇಕು, ನಾನು ಹೇಳಿದೆ ನಿಮಗೆ, ಇದನ್ನು ಹಾಕ್ಕೊಂಡಾಗ ಆಪರ್ಚುನಿಟಿ ಕೂಡ ಸ್ಟಾಪ್ ಆಗಿರುತ್ತೆ. ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಎನರ್ಜಿ ನಿಮ್ಮ ಹತ್ರ ಬರ್ದೇ ಇರೋ ಥರ ಅದು ಮಾಡುತ್ತೆ. ಸೊ ಬಟ್ ಆ ಒಂದು ಪಾಸಿಟಿವ್ ಎನರ್ಜಿ ನಿಮ್ಗೇನು ಆ ಒಂದು ಬರಬೇಕಾಗಿರುತ್ತೆ ಅಲ್ವಾ. ಸೊ ಅದು ಇದರಲ್ಲೇ ಉಳಿದಿರುತ್ತೆ. ಕಾಳಿ ಯಂತ್ರದ ಮೇಲೆ ನೀವು ಇಟ್ಟಾಗ ಮಾರ್ನಿಂಗ್ ನೀವೆದ್ದು ಸ್ನಾನ ಮಾಡಿಬಿಟ್ಟು ಇದನ್ನು ಮತ್ತೆ ಏನು ಮಾಡ್ಕೊಳ್ಳಿ ಅಂತಂದರೆ, ಅದನ್ನು ವೇರ್ ಮಾಡ್ಕೊಳ್ಳಿ ನೀವು. ಅವಾಗ ಏನಾಗುತ್ತೆ ಅಂದರೆ, ನಿಮಗೆ
ನೈಟಲ್ಲಿ ನಿಮ್ಮ ಹತ್ರ ಏನೇನು ಬರಬೇಕಾಗಿರುತ್ತೆ ಅಲ್ವಾ, ಆಪರ್ಚುನಿಟೀಸ್ ಇರ್ಬೋದು, ಯಾವುದೇ ಪಾಸಿಟಿವ್ ವೈಬ್ ಇರ್ಬೋದು, ಅದೆಲ್ಲ ನಿಮಗೆ ಮತ್ತೆ ಬಂದ್ಬಿಡತ್ತೆ. ಏನು ಸ್ಟಾಪಾಗಿ ನಿಮ್ಮ ಹತ್ರ ನಿಂತಿರುತ್ತೆ ಅದು ನಿಮ್ಮ ಒಳಗಡೆ ಮತ್ತೆ ಬರುತ್ತೆ. ಸೊ ಇದನ್ನು ನೀವು ಮತ್ತೆ ಹಾಕ್ಕೊಂಡಿರಿ ಅಂತ ಹೇಳಿದ ತಕ್ಷಣ ಬೆಳಿಗ್ಗೆಯಿಂದ ಸಂಜೆ ನೀವು ಇದನ್ನು ಬಿಚ್ಚಿಡೋ ತನಕನೂ ನಿಮ್ಮ ಹತ್ರ ಯಾವುದೇ ಪಾಸಿಟಿವ್ ಎನರ್ಜಿ ಇರ್ಬೋದು, ನೆಗೆಟಿವ್ ಎನರ್ಜಿ ಇರ್ಬೋದು ಬರೋದಿಲ್ಲ, ಅಂದರೆ ನಿಮ್ಮ ಒಳಗಡೆ ಬರೋದಿಲ್ಲ. ಆಯಿತಾ? ಸೊ ಅದಕ್ಕೋಸ್ಕರ ಈ ಕಾಳಿ ಯಂತ್ರನ ಉಪಯೋಗಿಸ್ತೀವಿ. ಕಾಳಿ ಯಂತ್ರ ಕೂಡ ನೀವೇನು ಮಾಡಬೇಕಪ್ಪ ಅಂದರೆ ಎನರ್ಜೈಸ್ ಮಾಡಿನೇ ಯೂಸ್ ಮಾಡಬೇಕು. ನೀವು ಯಾವುದೇ ಯಂತ್ರಗಳನ್ನ ಯೂಸ್ ಮಾಡಿ, ಯಾವುದೇ ಕ್ರಿಸ್ಟಲ್ಸ್ಗಳನ್ನ ಯೂಸ್ ಮಾಡಿ, ಎನಿಥಿಂಗ್ ನೀವು ಯೂಸ್ ಮಾಡಿ ನೀವು ಅದನ್ನು ಎನರ್ಜೈಸ್ ಮಾಡಿನೇ ಯೂಸ್ ಮಾಡಬೇಕು. ಈಗ ಪ್ರೆಸೆಂಟ್ ಡೇಸಲ್ಲಿ ಇನ್ನೊಂದು ಏನಪ್ಪ ಅಂದರೆ ಕಾಳಿ ನನ್ನ ಲೈಫಲ್ಲಿ ಬಂದ್ಲು ಅಂತ ಅಂದರೆ ಮಾತ್ರ ಹೆವಿ ಅವಳು ಸ್ಟಾರ್ಟಿಂಗ್ ಡೇಸಲ್ಲಂತೂ ನನಗೆ ಟಾರ್ಚರ್ ಅಂತಲೇ ಫೀಲ್ ಆಗಿಬಿಡುತ್ತೆ. ಫೀಲ್ ಆಗಿದ ತಕ್ಷಣ ಎಲ್ಲ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಬಟ್ ಈ ಟೈಮ್ ನಂದೇ ಹಠ, ನಾನು ಕಾಳಿನ ಬಿಡಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಅವಳು ಆ ಥರ ಮಾಡ್ತಾಳೆ ಅಂತ ನನಗೆ ಗೊತ್ತಿಲ್ಲ. ಸೊ ಎವ್ರಿ ಟೈಮ್ ನಾನು ಆ್ಯಕ್ಚುಲಿ ಕಾಳಿನ ನಾವು ಆರಾಧನೆ ಮಾಡಿದ್ವಿ ಅಂತಂದರೆ ಹೆವಿ ಮಿರಾಕಲ್ಸ್ ನಮ್ಮ ಲೈಫಲ್ಲಿ ಆಗಲೇಬೇಕು ಅದು. ಆಯಿತಾ? ಅವಳಿಗೆ ಅಷ್ಟೊಂದು ಶಕ್ತಿ ಇದೆ. ಆದರೆ ಅವಳ ನಾಮ ಜಪ ಜಸ್ಟ್ ನಾನು ಓಂ ಕ್ಲೀಂ ಕಾಳಿಕಾಯೇ ನಮಃ ಅಂತ ಹೇಳಿ ಒಂದು 5 ಸತಿ ಹೇಳಿದ್ರೆ ಸಾಕು. ಎವ್ರಿ ಟೈಮ್ ನನ್ನ ಮನೆಯಲ್ಲೇ ಸಿಕ್ಕಾಪಟ್ಟೆ ಜಗಳಗಳು ಅದು ಇದು ನಾನು ನೋಡಿದ್ದೀನಿ. ಸೊ ಆನ್ ಸ್ಪಾಟಲ್ಲೇ ನಾನು ಸ್ಟಾಪ್ ಮಾಡಿಬಿಡ್ತಿದ್ದೆ. ಓಕೆನಾ? ತುಂಬ ಕ್ರೈಯಿಂಗ್ಸು ಅದು ಯಾವ ಥರ ಅಂದರೆ ನಾನ್ ಸ್ಟಾಪ್. ಈ ಸಲನೂ ಅವಳು ನನ್ನ ಹತ್ರ ಬರ್ತಿದ್ದಂಗೆ ಅದೇ ಥರನೇ ಆಗಿದೆ. ಬಟ್ ಈ ಸಲ ನಂದು ಹಠ, ನಾನು ಅವಳನ್ನ ಬಿಡಂಬೇ ಇಲ್ಲ. ಅದೇನು ಮಾಡ್ತಾಳೋ ನಾನು ನೋಡಲೇಬೇಕು ಅಂತ ಹೇಳಿ, ವೈ ಅಂತ ಹೇಳಿ ನಾನು ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಾನು ನಿಮಗೆ ಯಾಕೆ ಹೇಳಿದೆ ಅಂತಂದರೆ, ಯಾರೇ ಆಗಲಿ ಕರುಂಗಲಿ ಮಾಲ ಯೂಸ್ ಮಾಡ್ತಾ ಇದ್ದೀರಾ, ಆಪರ್ಚುನಿಟಿನ ತಗೊಳ್ಬೇಕು. ಆ್ಯಂಡ್ ನೆಗೆಟಿವ್ ವೈಬ್ ಏನಿದೆ ಅದು ನಿಮ್ಮ ಹತ್ರ ಬರದೇ ಇರೋ ಥರ ಮಾಡ್ಕೋಬೇಕು ಅನ್ನೋದಾದರೆ ಕಾಳಿ ಯಂತ್ರ ಎನರ್ಜೈಸ್ ಮಾಡಿ ಕಾಳಿ ಯಂತ್ರನ ಇಟ್ಕೊಳ್ಳಿ. ನೈಟ್ ಮಲಗಬೇಕಾದ್ರೆ ಇದ್ರ ಮೇಲೇ ನೀವು ಇಟ್ಟು ಮಲಗಬೇಕು. ಮಾರ್ನಿಂಗ್ ಸ್ನಾನ ಎಲ್ಲ ಮಾಡಿ ಆರಾಮಾಗಿ ನಿಮ್ದೆಲ್ಲ ಕೆಲಸಗಳು ಮುಗಿದ ಮೇಲೇ ನೀವು ಇದನ್ನು ವಿಯರ್ ಮಾಡ್ಕೊಬೇಕು. ಸೊ ಏನಿದೆ ನಿಮ್ಮ ಹತ್ರ ನೆಗೆಟಿವ್ ವೈಬ್ ಇದರಲ್ಲಿ ಬಂದಿರತ್ತೆ ಅಲ್ವಾ, ಸೊ ಅಷ್ಟನ್ನು ಅದನ್ನು ನೈಟಿಂದ ಮಾರ್ನಿಂಗ್ ಒಳಗಡೆ ಇವಳು ಸ್ಪಾಯಿಲ್ ಮಾಡಿ ಹಾಕ್ಬಿಟ್ಟಿರ್ತಾಳೆ. ಅದಾದ್ಮೇಲೆ ಮಾರನೇ ದಿನ ಬೇರೆ ಏನು ನೆಗೆಟಿವ್ ಎನರ್ಜಿ ನಿಮ್ಮ ಹತ್ರ ಬರುತ್ತೆ ಅದಕ್ಕಷ್ಟೇ ಇರೋವಂಥದ್ದು ಏನೋ ಅದನ್ನು ಮತ್ತೆ ಅವಾಯ್ಡ್ ಮಾಡ್ತಾ ಹೋಗುತ್ತೆ. ಹಳೆ ಎನರ್ಜೀಸ್ ಏನಿರುತ್ತೆ ಇದನ್ನು ನಾನು ಬಿಚ್ಚಿಟ್ಟು ನೈಟ್ ಮಲಗಿದಾಗ ಆ ನೆಗೆಟಿವ್ ಎನರ್ಜಿ ನನ್ನ ಹತ್ರ ಬರುತ್ತಾ? ನೋ. ಯಾಕೆಂದರೆ ಕಾಳಿ ಯಂತ್ರ ಏನಿರುತ್ತೆ, ಕಾಳಿ ಪವರ್ ಅದನ್ನು ಏನು ಮಾಡಿಬಿಟ್ಟಿರುತ್ತೆ, ಅಬ್ಸರ್ವ್ ಮಾಡಿಕೊಂಡು ಕಾಳಿ ಅದಕ್ಕೆ ಏನು ಮಾಡಬೇಕು ಅದಕ್ಕೆ ಮಾಡಿರ್ತಾಳೆ. ಬಟ್ ಅವಳು ಪಾಸಿಟಿವ್ ವೈಬ್ಗೆ ಏನು ಮಾಡೋದಿಲ್ಲ. ಸೊ ನಿಮ್ಮ ಹತ್ರ ಏನು ಪಾಸಿಟಿವ್ ವೈಬ್ ಬರಬೇಕಾಗಿರುತ್ತೆ, ಆಪರ್ಚುನಿಟೀಸ್ ಏನು ಬರಬೇಕಾಗಿರುತ್ತೆ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಹತ್ರ ಬಂದುಬಿಡುತ್ತೆ. ಸಾರಿ, ಸ್ವಲ್ಪ ವಾಯ್ಸ್ ಸರಿಯಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್.